ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ ನಾವು 35ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಕರ್ದಮ ಮುನಿಗಳು ಹೇಗೆ ಬ್ರಹ್ಮಚರ್ಯವನ್ನ ಆಚರಣೆ ಮಾಡಿದ್ರು, ಮತ್ತೆ ಗೃಹಸ್ಥಾಶ್ರಮ ಧರ್ಮವನ್ನ ಹೇಗೆ ಅವರು ತಮ್ಮ ಗೃಹಸ್ಥಾಶ್ರಮದಲ್ಲಿ ಬರುವಂತ ಧರ್ಮವನ್ನ ಹೇಗೆ ನೆರವೇರಿಸಿದ್ರು, ಅಂದ್ರೆ ಮಕ್ಕಳನ್ನು ಮದುವೆಯೂ ಆಗಿ ಮಕ್ಕಳನ್ನು ಪಡೆದು ಈಗ ವಿರಕ್ತಿಯನ್ನ ತಾಳಬೇಕು ಅನ್ನೋದು ಅವ್ರ ಕರ್ತವ್ಯವಾಗಿತ್ತು. ಸೊ ಇಲ್ಲಿ ಮಗನೇ ಭಗವಂತನೇ ತನ್ನ ಮನೆಯಲ್ಲಿದ್ರೂ ಕೂಡ ವೇದಗಳಲ್ಲಿ ಏನು ಹೇಳಿದಾರೋ ಅದನ್ನ ಫಾಲೋ ಮಾಡೋದು ನಮ್ಮ ಕರ್ತವ್ಯವಾಗಿರುತ್ತೆ. ಅದನ್ನ ಗೌರವಿಸ್ಬೇಕಾಗಿರುವಂಥದ್ದು ನಮ್ಮ ಒಂದು ಕರ್ತವ್ಯ ಅನ್ನೋದು. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ನೀತಿ ಪಾಠ. ಅಂದ್ರೆ ಒಬ್ಬನಿಗೆ ದೇವರೇ ಮಗನಾಗಿ ತನ್ನ ಮನೇಲಿ ಇದ್ರೂ ಕೂಡ ವೇದಗಳ ಆಜ್ಞೆಗಳನ್ನ ಅನುಸರಿಸಬೇಕಾಗಿರುವಂಥದ್ದು ತುಂಬಾ ಇಂಪಾರ್ಟೆಂಟು ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಇಲ್ಲಿ ಹೇಳ್ತಾ ಇದ್ದಾರೆ, ಕರ್ದಮ ಮುನಿಯ ಉದಾಹರಣೆ ಬಹಳ ಬೋಧಪ್ರದವಾಗಿದೆ. ಏಕೆಂದರೆ ದೇವೋತ್ತಮ ಪರಮಪುರುಷನೇ ತನ್ನ ಮಗನಾಗಿದ್ದರೂ ಕೇವಲ ವೇದಾಜ್ಞೆಯ ಪಾಲನೆಗಾಗಿ ಅವನು ಗೃಹವನ್ನು ತ್ಯಜಿಸಿದನು. ತಾನು ಗೃಹತ್ಯಾಗ ಮಾಡುವ ಮುಖ್ಯೋದ್ದೇಶವನ್ನು ಕರ್ದಮ ಮುನಿಯು ಇಲ್ಲಿ ಹೇಳಿರುತ್ತಾನೆ. ಓರ್ವ ಭಿಕ್ಷುಕನ ಹಾಗೆ ತಾನು ಭೂಮಂಡಲವನ್ನೆಲ್ಲ ಸಂಚರಿಸುವಾಗ ತಾನು ಯಾವಾಗಲೂ ದೇವೋತ್ತಮ ಪರಮಪುರುಷನನ್ನು ಸ್ಮರಿಸುವೆ ಮತ್ತು ಅದರಿಂದ ಸಕಲ ಭೌತಿಕ ಅಸ್ತಿತ್ವದ ಜಂಜಡಗಳಿಂದ ಮುಕ್ತನಾಗುವೆ. ಈ ಕಲಿಯುಗದಲ್ಲಿ ಸನ್ಯಾಸವು ನಿಷಿದ್ಧವಾಗಿದೆ, ಏಕೆಂದರೆ ಈ ಯುಗದ ಮನುಷ್ಯರೆಲ್ಲರೂ ಶೂದ್ರರು ಮತ್ತು ಸನ್ಯಾಸ ಜೀವನದ ಕಟ್ಟುಕಟ್ಟಳೆಗಳನ್ನು ಅನುಸರಿಸಲಾರರು. ಈಗ ಬಹು ಸಾಮಾನ್ಯವಾಗಿ ಕಂಡುಬರುವ ಸಂಗತಿಯೆಂದರೆ ಸನ್ಯಾಸಿಗಳೆಂದು ಕರೆಸಿಕೊಳ್ಳುವವರು ದುರ್ವ್ಯಸನಿಗಳಾಗಿರುತ್ತಾರೆ. ಸ್ತ್ರೀಯರೊಂದಿಗೆ ರಹಸ್ಯ ಸಂಬಂಧವಿರುವ ಮಟ್ಟಿಗೂ ಇರುತ್ತಾರೆ. ಇದು ಈ ಯುಗದಲ್ಲಿನ ಅಸಹ್ಯಕರ ಸನ್ನಿವೇಶವಾಗಿದೆ. ಅವರು ಸನ್ಯಾಸಿಯಂತೆ ಉಡುಗೆ ಧರಿಸಿದರೂ ಪಾಪಕರ ಜೀವನದ 4 ವಿಧದ ಮೂಲ ವಿಷಯಗಳಾಗಿರುವ ನಿಷಿದ್ಧವಾದ ಲೈಂಗಿಕ ಜೀವನ, ಮಾಂಸಭಕ್ಷಣೆ, ಮದ್ಯ ಸೇವನೆ ಮತ್ತು ಜೂಜಾಟ ಎಂಬಿವುಗಳಿಂದ ಇನ್ನೂ ಮುಕ್ತರಾಗಲಾರರು. ಅವರು ಈ 4 ವಿಧದ ಮೂಲ ವಿಷಯಗಳಿಂದ ಮುಕ್ತರಾಗಿಲ್ಲದಿರುವುದರಿಂದ ಸ್ವಾಮಿಗಳೆಂದು ಹೊರಗೆ ತೋರಿಸಿಕೊಳ್ಳುತ್ತಾ ಸಾರ್ವಜನಿಕರನ್ನು ಮೋಸಗೊಳಿಸುತ್ತಾ ಇರುತ್ತಾರೆ. ಇಲ್ಲಿ ಗುರುಗಳೇನು ಹೇಳ್ತಾರೆ ಅಂದರೆ, ಕರ್ದಮ ಮುನಿಯ ಉದಾಹರಣೆ ಇದೆಯಲ್ಲ, ಅದು ಬಹಳ ಬೋಧಪ್ರದವಾಗಿದೆ. ಅಂದರೆ ಬೇರೆಯವರಿಗೆ ಹೇಳೋದಕ್ಕದು ಚೆನ್ನಾಗಿದೆ. ಅಂದರೆ ಬೋಧನೆ ಮಾಡೋದಕ್ಕೆ, ಇಂಥವರ ಜೀವನವನ್ನು ನಾವು ನೋಡಿದಾಗ ನಾವು ಕಲಿಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕೆ ಅಂತಂದರೆ ಭಗವಂತನೇ ತಮ್ಮ ಮಗ ಆಗಿದ್ರೂ ಕೂಡ ವೇದಾಜ್ಞೆಯ ಪಾಲನೆ ಮಾಡೋದಕ್ಕೋಸ್ಕರ ಅವರು ತಮ್ಮ ಮನೆಯನ್ನ ತ್ಯಾಗ ಮಾಡ್ತಾರೆ. ಮತ್ತೆ ತಾನು ಈ ಮನೆಯನ್ನ ತ್ಯಾಗ ಮಾಡುವ ಮುಖ್ಯ ಉದ್ದೇಶ ಏನು ಅನ್ನೋದನ್ನ ಕರ್ದಮ ಮುನಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದು, ಒಬ್ಬ ಭಿಕ್ಷುಕನ ಹಾಗೆ ನಾನು ಈ ಭೂಮಂಡಲವನ್ನೆಲ್ಲ ಸಂಚಾರ ಮಾಡ್ತಾ ಇರಬೇಕು. ಮಾಡ್ತಾ ಇರಬೇಕಾದ್ರೂ ಕೂಡ ನಾನು ಯಾವಾಗಲೂ ಆ ಭಗವಂತನನ್ನ ಸ್ಮರಣೆ ಮಾಡ್ತೀನಿ. ಅದರಿಂದ ನಾನು ಸಕಲ ಭೌತಿಕ ಅಸ್ತಿತ್ವದ ಜಂಜಾಟಗಳಿಂದ ಮುಕ್ತವಾಗ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ನಾಮಸ್ಮರಣೆಯಿಂದನೇ ನಾವು ಭೌತಿಕ ಜಂಜಾಟದಿಂದ ಹೊರಗಡೆ ಬರೋದಕ್ಕಾಗೋದು ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೋದು. ಆಯ್ತಾ. ಈ ಕಲಿಯುಗದಲ್ಲಿ ಸನ್ಯಾಸ ಅನ್ನೋದು ನಿಷಿದ್ಧ. ಸನ್ಯಾಸ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯಾಕೆ ಮಾಡೋಕ್ಕಾಗಲ್ಲ ನಾವು. ಯಾಕೆ ಅಂತಂದ್ರೆ ಈ ಯುಗದ ಮನುಷ್ಯರೆಲ್ಲರೂ ಕೂಡ ಶೂದ್ರರಾಗಿರ್ತಾರೆ. ಮತ್ತೆ ಸನ್ಯಾಸ ಜೀವನದ ಕಟ್ಟುಕಟ್ಟಳೆಗಳಿರುತ್ತಲ್ಲ, ಅಂದ್ರೆ ತುಂಬಾ ಕಟ್ಟುಪಾಡುಗಳಿರುತ್ತೆ ಅದರಲ್ಲಿ. ಅದನ್ನ ಆಚರಣೆ ಮಾಡೋದಕ್ಕೆ ಅಸಾಧ್ಯ ಅಂತ ಹೇಳಿದ್ದಾರೆ. ಅನುಸರಣೆ ಮಾಡೋದು ಬಹಳ ಕಷ್ಟ. ಆದ್ರೆ ಇಲ್ಲಿ ಗುರುಗಳು ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಈಗ ಸಾಮಾನ್ಯವಾಗಿ ನಾವು ನೋಡೋದಕ್ಕೆ ಸಿಗುವಂತ ಸಂಗತಿ ಏನಪ್ಪಾ ಅಂತಂದ್ರೆ, ಸನ್ಯಾಸಿಗಳು ಅಂತ ಕರೆಸ್ಕೊಳ್ತಾರಲ್ಲ, ಅವರೆಲ್ಲರೂ ಕೂಡ ದುರ್ವ್ಯಸನಿಗಳು. ಅಂದ್ರೆ ಏನು, ಕೆಟ್ಟ ಚಾಳಿಗಳು ಇರುವಂಥವ್ರು ಅಂತ. ಸ್ತ್ರೀಯರ ಜೊತೆ ರಹಸ್ಯವಾಗಿ ಸಂಬಂಧಗಳನ್ನು ಇಟ್ಕೊಂಡಿರ್ತಾರೆ. ಆ ಮಟ್ಟಿಗೆ ಅವರು ಕೆಟ್ಟಿರ್ತಾರೆ ಅಂತ ಅರ್ಥ. ಇಲ್ಲಿ ಸನ್ಯಾಸ ಅಂತಂದ್ರೇನೆ ಗೃಹಸ್ಥಾಶ್ರಮವನ್ನ ಬಿಟ್ಟು ವಾನಪ್ರಸ್ಥವನ್ನ ಮುಗಿಸಿ ಅಲ್ಲಿ ಭಗವಂತನಲ್ಲದೆ ಬೇರೆ ಏನೂ ಚಿಂತನೆ ಅವರಲ್ಲಿ ಇರಬಾರದು. ಭಗವಂತನ ಬೋಧನೆಯನ್ನು ಬೇರೆಯವರಿಗೆ ಮಾಡ್ತಾ ತಮ್ಮ ಜೀವನವನ್ನ ಕಳಿಬೇಕು. ಆದ್ರೆ ಇಲ್ಲೇನು ಅಂತಂದ್ರೆ ಹೆಸರಿಗೆ ಸನ್ಯಾಸಿ ಅಂತ ಅನ್ಕೊಂಡು ಒಳಗಡೆ ಅವರು ಮೋಸ ಮಾಡ್ತಾ ಸ್ತ್ರೀಯರ ಜೊತೆ ರಹಸ್ಯವಾದ ಸಂಬಂಧವನ್ನ ಇಟ್ಕೊಂಡಿರ್ತಾರೆ. ಇದನ್ನ ನಾವು
ಬೇಕಾದಷ್ಟೀಗ ನೋಡಿದ್ದೀವಿ. ಅದು ನಮಗೆ ಸರ್ವೇ ಸಾಮಾನ್ಯ ಅಂತ ಅನ್ನಿಸ್ಬಿಟ್ಟಿದೆ. ಇದು ಈ ಯುಗದಲ್ಲಿರುವಂಥ ಅಸಹ್ಯಕರ ಸನ್ನಿವೇಶ ಅಂತ ಹೇಳಿದ್ದಾರೆ. ಸನ್ಯಾಸಿ ಹಾಗೆ ಉಡುಗೆ ತೊಟ್ಕೊಂಡಿದ್ರೂ ಕೂಡ ಪಾಪಕರ ಜೀವನದ 4 ರೀತಿಯ ಮೂಲ ವಿಷಯಗಳಿದೆ ಅಂತ. ಅಂದ್ರೆ ಪಾಪಕರ ಜೀವನ ಅಂತಂದ್ರೆ ಈ 4 ಇದ್ರೆ ಅದು ಪಾಪದ ಜೀವನ ಅಂತ ತಿಳ್ಕೋಬೇಕು ಅಂತ. ಯಾವ್ಯಾವುದು ಅಂತಂದ್ರೆ ನಿಷಿದ್ಧವಾದ ಲೈಂಗಿಕ ಜೀವನ. ಅಂದ್ರೆ ಮದುವೆಯಾಗಿ ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ನಾವು ಲೈಂಗಿಕ ಜೀವನವನ್ನ ನಡೆಸ್ತೀವಲ್ವಾ, ಅದು ಧರ್ಮದಲ್ಲೂ ಕೂಡ ಹೇಳಿದ್ದಾರೆ. ಆದ್ರೆ ನಿಷಿದ್ಧವಾಗಿರುವಂಥ ಲೈಂಗಿಕ ಜೀವನ ಮಾಡಬಾರದಂಥದ್ದು. ಆಮೇಲೆ ಮಾಂಸ ಭಕ್ಷಣೆ, ಮಾಂಸವನ್ನ ತಿನ್ನುವಂಥದ್ದು, ಇನ್ನ ಮದ್ಯ ಸೇವನೆ ಮಾಡುವಂಥದ್ದು, ಮತ್ತೆ ಜೂಜಾಡೋದು. ಈ 4ರಿಂದ ಮುಕ್ತರಾಗೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಈ 4 ರೀತಿಯ ಮೂಲ ವಿಷಯಗಳಿಂದ ಮುಕ್ತರಾಗಿಲ್ದೇ ಇರೋದ್ರಿಂದ ಸ್ವಾಮಿಗಳು ಅಂತ ಹೊರಗಡೆ ತೋರಿಸ್ಕೊಳ್ತಾರೆ. ಆದ್ರೆ ಎಲ್ಲರಿಗೂ ಮೋಸ ಮಾಡ್ತಾ ಇರ್ತಾರೆ. ಈಗ ಇದನ್ನೆಲ್ಲ ನಾನು ಬಿಡೋದಕ್ಕಾಗೋದಿಲ್ಲ ಅಂತಂದ್ರೆ ಅವರು ಗೃಹಸ್ಥಾಶ್ರಮದಲ್ಲಿರ್ಬೇಕು. ಸನ್ಯಾಸಿಗಳು ಯಾಕಾಗ್ಬೇಕು? ಸನ್ಯಾಸಿ ಅಂದ್ರೇನೆ ಎಲ್ಲದಿಂದ ವಿರಕ್ತಿಯಾಗಿ ಭಗವಂತನಲ್ಲಿ ಆಸಕ್ತಿ ಇರಬೇಕಾಗಿರುವಂಥದ್ದು. ಅದನ್ನೇ ಬಿಡಕ್ಕಾಗಿಲ್ಲ ಅಂತಂದ್ಮೇಲೆ ಸನ್ಯಾಸಿ ಹೇಗೆ ಅನ್ನಿಸ್ಕೊಳ್ತಾರೆ? ಅದಕ್ಕೆ ಜನರಿಗೆ ಅವರು ಸನ್ಯಾಸಿಯ ವೇಷ ತೊಟ್ಕೊಂಡು ಮೋಸ ಮಾಡ್ತಾರೆ ಅಂತ ಇಲ್ಲಿ ಗುರುಗಳೇ ಹೇಳ್ತಾ ಇರೋದು. ಯಾರೂ ಸನ್ಯಾಸವನ್ನು ಸ್ವೀಕರಿಸಬಾರದು ಎಂಬುದು ಕಲಿಯುಗದಲ್ಲಿ ಕಟ್ಟಳೆಯಾಗಿರುತ್ತದೆ. ನಿಜಕ್ಕೂ ಕಟ್ಟುಕಟ್ಟಳೆಗಳನ್ನು ವಾಸ್ತವಿಕವಾಗಿ ಅನುಸರಿಸುವವರು ಸನ್ಯಾಸವನ್ನ ಸ್ವೀಕರಿಸಬೇಕು. ಸಾಮಾನ್ಯವಾಗಿ ಹೇಗಿದ್ದರೂ ಜನರು ಸನ್ಯಾಸ ಜೀವನವನ್ನು ಸ್ವೀಕರಿಸಲು ಅಸಮರ್ಥರಾಗಿರುತ್ತಾರೆ. ಆದುದರಿಂದಲೇ ಚೈತನ್ಯ ಮಹಾಪ್ರಭುಗಳು ಕಲೌ ನಾಸ್ತ್ಯೇವ 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 ಗತಿರನ್ಯಥಾ ಎಂದು ಒತ್ತಿ ಹೇಳಿರುತ್ತಾರೆ. ಈ ಯುಗದಲ್ಲಿ ಭಗವಂತನ ಪುಣ್ಯನಾಮ ಕೀರ್ತನೆಯಾಗಿರುವ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬುದಕ್ಕೆ ಪರ್ಯಾಯವಿಲ್ಲ. ಇಲ್ಲಿ ಕಲಿಯುಗದ ಒಂದು ರೀತಿ ನೀತಿ, ಆಯಾ ಯುಗಕ್ಕೆ ತಮ್ಮದೇ ಆದಂಥ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸು ಎಲ್ಲ ಇರುತ್ತೆ, ಕಟ್ಟಳೆಗಳಿರುತ್ತೆ. ಕಲಿಯುಗದಲ್ಲಿ ಏನು ಕಟ್ಟಳೆ ಅಂತಂದ್ರೆ ಯಾರೂ ಸನ್ಯಾಸವನ್ನ ಸ್ವೀಕಾರ ಮಾಡಬಾರದು ಅಂತ. ಯಾಕೆ ಅಂದ್ರೆ ಅದು ಅನುಸರಣೆ ಮಾಡೋದಕ್ಕೆ ಕಷ್ಟ, ತಪ್ಪಾಗಿ ಮಾಡಿ ಅದು ತೊಂದರೆಗೀಡು ಮಾಡುತ್ತಲ್ವಾ. ಅದಕ್ಕೋಸ್ಕರ ಈ ಯುಗದಲ್ಲಿ ನಾವು ಮಾಡೋದು ತುಂಬಾ ಕಷ್ಟ ಆಗಿರೋದ್ರಿಂದ ಶಾಸ್ತ್ರಗಳೇ ಅದನ್ನ ಹೇಳಿದರೆ ಕಲಿಯುಗದಲ್ಲಿ ಸನ್ಯಾಸ ಸ್ವೀಕಾರ ಇಲ್ಲ ಅಂತನ್ಬಿಟ್ಟು. ಆದರೆ ನಿಜಕ್ಕೂ ನಾನು ಆ ಕಟ್ಟುಕಟ್ಟಳೆಗಳನ್ನೆಲ್ಲ ಸರಿಯಾಗಿ ನಾನು ಅನುಸರಣೆ ಮಾಡ್ತೀನಿ ಅನ್ನೋರು ಮಾತ್ರ ಸನ್ಯಾಸವನ್ನ ಸ್ವೀಕಾರ ಮಾಡಬೇಕು. ಆದರೆ ಅದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಕಲೌ ನಾಸ್ತ್ಯೇವ ಗತಿರನ್ಯತಾ ಅಂತ ಹೇಳಿರೋದು. ಅಂದ್ರೆ ಏನು? ಈ ಕಲಿಯುಗದಲ್ಲಿ ಬೇರೆ ದಾರಿ ಇಲ್ಲ ಅಂತ. ಯಾವುದಕ್ಕೆ ಬೇರೆ ದಾರಿ ಇಲ್ಲ? ಇನ್ನೇನು ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳು ಏನು ಹೇಳಿದ್ದಾರೆ ಅಂದ್ರೆ, ಈ ಯುಗದಲ್ಲಿ ಭಗವಂತನ ಪುಣ್ಯನಾಮ ಕೀರ್ತನೆಯಾಗಿರುವಂತಹ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋದಕ್ಕೆ ಪರ್ಯಾಯ ಇಲ್ಲ. ಅದನ್ನ ಬಿಟ್ರೆ ಬೇರೆ ಮಾರ್ಗನೇ ಇಲ್ಲ ಅಂತ ಹೇಳಿದ್ದಾರೆ. ಸನ್ಯಾಸ ಅನ್ನೋದು ಇಲ್ವೇ ಇಲ್ಲ, ಆಗೋದೇ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರ ಒಂದನ್ನ ಜಪ ಮಾಡಿದ್ರೆ ಸಾಕು. ಈಗ ಹಿಂದಿನ ಕಾಲ ಹಾಗೆ ಜಪ ತಪ ಧ್ಯಾನ ಇದನ್ನೆಲ್ಲ ಮಾಡೋದಕ್ಕೆ ಸಮಯ ಇದೆಯಾ? ಯಾರನ್ನಾದ್ರೂ ಕೇಳಿ, 10 ನಿಮಿಷ ಬಂದು ಭಗವಂತನ ಬಗ್ಗೆ ಕೇಳಿ ಅಂತ ಹೇಳಿ ಯಾರಾದ್ರೂ ಬಂದು ಕೂತ್ಕೊಳ್ತಾರ? ನಮಗ್ ಸಮಯನೇ ಇಲ್ಲ, ಇವಾಗೇನು ಅದೆಲ್ಲ ಕೇಳುವಂತ ಒಂದು ವಯಸ್ಸು ನನ್ಗಾಗಿಲ್ಲ, ಈ ರೀತಿ ಉತ್ತರಗಳನ್ನ ಕೊಡ್ತಾರೆ ಹೊರತು ಯಾರು ಭಗವಂತನ ವಿಷಯವನ್ನ ಬಂದು ಕೇಳೋದಕ್ಕೆ ಆಸಕ್ತಿನೇ ಪಡೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ, ಅದು ಎಲ್ಲಾದ್ರೂ ಇರ್ಲಿ, ಹೇಗಾದ್ರೂ ಇರ್ಲಿ, ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಸಾಕು ಅಂತ ಹೇಳಿದ್ದಾರೆ. ಸನ್ಯಾಸ ಜೀವನದ ಮುಖ್ಯೋದ್ದೇಶವೇನೆಂದರೆ ಹೃದಯದಲ್ಲಿ ಅವನ ಚಿಂತನದಿಂದ ಅಥವಾ ಕಿವಿಯಲ್ಲಿ ಅವನನ್ನು ಕುರಿತಾದ ಶ್ರವಣದಿಂದ ಪರಮ ಪ್ರಭುವಿನೊಂದಿಗೆ ನಿರಂತರ ಸಹವಾಸದಲ್ಲಿರುವುದೇ ಆಗಿದೆ. ಈ ಯುಗದಲ್ಲಿ ಚಿಂತನಕ್ಕಿಂತ ಶ್ರವಣವೇ ಹೆಚ್ಚು ಮಹತ್ವವುಳ್ಳದ್ದಾಗಿರುತ್ತದೆ. ಏಕೆಂದರೆ ಚಿಂತನವು ಮಾನಸಿಕ ಉದ್ವೇಗದಿಂದ ಭಂಗಗೊಳ್ಳಬಹುದು. ಆದರೆ ಒಬ್ಬನು ಶ್ರವಣದಲ್ಲಿ ತನ್ನನ್ನು ಕೇಂದ್ರೀಕರಿಸಿದರೆ ಅವನು ಕೃಷ್ಣನ ನಾಮೋಚ್ಚಾರದ ಧ್ವನಿಯೊಂದಿಗೆ ಬಲವಂತವಾಗಿ ಮಿಳಿತನಾಗುವನು.
ನೋಡಿದ್ರ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸನ್ಯಾಸ ಜೀವನದ ಮುಖ್ಯ ಉದ್ದೇಶ ಏನು? ಹೃದಯದಲ್ಲಿ ಭಗವಂತನ ಚಿಂತನೆ ಅಥವಾ ಕಿವಿಯಲ್ಲಿ ಆ ಭಗವಂತನ ಶ್ರವಣ, ಅಂದ್ರೆ ಭಗವಂತನ ಬಗ್ಗೆ ಏನಾದ್ರೂ ಒಂದು ಕೇಳೋದು. ಅಂಥ ಒಂದು ಶ್ರವಣದಿಂದ ಅಥವಾ ಚಿಂತನದಿಂದ ಭಗವಂತನ ಜೊತೆ ನಿರಂತರವಾಗಿ ಸಹವಾಸದಲ್ಲಿರೋದು. ಯಾವಾಗೂ ಅವನ ಜೊತೆಲೇ ಇರೋದು ಅಂದ್ರೆ ಏನು? ಅವನ ಬಗ್ಗೆನೇ ಕೇಳೋದು, ಅವನ ಬಗ್ಗೆನೇ ಮಾತಾಡೋದು, ಅವನ ಬಗ್ಗೆನೇ ಚಿಂತನೆ ಮಾಡುವಂಥದ್ದು. ಸನ್ಯಾಸ ಜೀವನದ ಮುಖ್ಯ ಉದ್ದೇಶ ಅಂತಂದ್ರೇನೆ ಇದು. ಈ ಯುಗದಲ್ಲಿ ಚಿಂತನಕ್ಕಿಂತ ಶ್ರವಣಕ್ಕೆ ಹೆಚ್ಚು ಮಹತ್ವ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಚಿಂತನ ಅನ್ನೋದು ಮಾನಸಿಕ ಉದ್ವೇಗದಿಂದ ಭಂಗಗೊಳ್ಳಬಹುದು. ಈಗ ನಮ್ಮ ಮನಸ್ಸಲ್ಲಿ ಬೇಕಾದಷ್ಟು ಉದ್ವೇಗಗಳಿದೆ ಅಲ್ವಾ? ಈಗ ಚಿಂತನೆ ಮಾಡ್ತಾ ಮಾಡ್ತಾ ಚಿಂತನೆ ಬೇರೆ ಕಡೆಗೆ ಹೊರಟೋಗ್ಬಿಡ್ಬೋದು. ಮಾನಸಿಕವಾಗಿ ನಾವು ಅಷ್ಟೊಂದು ಡಿಸ್ಟರ್ಬ್ ಆಗಿದ್ದೀವಿ. ಆ ಉದ್ವೇಗಗಳು ಅಷ್ಟೊಂದಿದೆ. ಅದಕ್ಕೋಸ್ಕರ ಅದು ನಮ್ಮನ್ನ ಭಂಗಗೊಳಿಸ್ಬೋದು. ಅದಕ್ಕೆ ಒಬ್ಬ ಶ್ರವಣದಲ್ಲಿ ಕೇಳಿಸ್ಕೊಳ್ಳೋದ್ರಲ್ಲಿ ತನ್ನನ್ನ ತಾನು ಕೇಂದ್ರೀಕರಿಸಿದ್ರೆ, ಅಂದ್ರೆ ಅಲ್ಲೇ ಅವನ ಮನಸ್ಸನ್ನ ಇಟ್ಟಿದ್ರೆ, ಅವನೇನಾಗುತ್ತೆ, ಆ ಕೃಷ್ಣನ ನಾಮೋಚ್ಚಾರದ ಧ್ವನಿಯಿಂದ, ಅಂದ್ರೆ ಏನು, ಭಗವಂತನ ಬಗ್ಗೆ ಕೇಳ್ತಾನೇ ಇದ್ರೆ ಅಥವಾ ನಾವು ಹೇಳೋದನ್ನ ಕೇಳಿಸ್ಕೊಂಡ್ರೆ, ಚಿಂತನೆ ಮಾಡೋದಕ್ಕಿಂತ ಅಟ್ಲೀಸ್ಟು ನಾವು ನಾಮೋಚ್ಚಾರಣೆಯನ್ನ ಜೋರಾಗಿ ಮಾಡಿದಾಗ ನಮ್ಮ ಕಿವಿಗೆ ಅದು ಕೇಳಿಸ್ತಾ ಇರುತ್ತೆ. ಇಲ್ಲ, ಭಗವಂತನ ಬಗ್ಗೆ ಯಾರಾದ್ರೂ ಹೇಳ್ತಾ ಇದ್ರೆ ಅದನ್ನ ಕೇಳಿಸ್ಕೊಳ್ತಾ ಇರೋದು, ಅದ್ರ ಕಡೆನೇ ನಮ್ಮ ಗಮನವನ್ನ ಇಟ್ಟಿದ್ದಾಗ ಆ ಕೃಷ್ಣನ ನಾಮದ ಉಚ್ಚಾರದ ಧ್ವನಿಯ ಜೊತೆ ನಾವು ಬಲವಂತವಾಗಿ ಸೇರ್ಕೊಳ್ತೀವಿ. ಕೃಷ್ಣ ಮತ್ತೆ ಕೃಷ್ಣನ ನಾಮೋಚ್ಚಾರ ಧ್ವನಿ ಇದೆರಡು ಬೇರೆ ಅಲ್ಲ, ಎರಡು ಒಂದೇನೆ. ಅದಕ್ಕೋಸ್ಕರ ಒಬ್ಬನು ಗಟ್ಟಿಯಾಗಿ ಹರೇ ಕೃಷ್ಣ ಎಂದು ನಾಮೋಚ್ಚಾರಣೆ ಮಾಡಿದರೆ ಒಡನೆಯೇ ಅವನು ಕೃಷ್ಣನ ಚಿಂತನಕ್ಕೆ ಸಮರ್ಥನಾಗುವನು. ಈ ಕೀರ್ತನ ವಿಧಾನವು ಈ ಯುಗದಲ್ಲಿ ಆತ್ಮ ಸಾಕ್ಷಾತ್ಕಾರದ ಅತ್ಯುತ್ತಮವಾದ ಪ್ರಕ್ರಿಯೆಯಾಗಿರುತ್ತದೆ. ಆದುದರಿಂದ ಚೈತನ್ಯರು ಅದನ್ನು ಮಾನವರ ಉಪಯೋಗಕ್ಕಾಗಿ ಅಷ್ಟೊಂದು ಸೊಗಸಾಗಿ ಉಪದೇಶಿಸಿರುತ್ತಾರೆ. ಅಂದ್ರೆ ಇಲ್ಲಿ ಭಗವಂತನ ನಾಮೋಚ್ಚಾರ ಮಾಡ್ತೀವಲ್ವಾ, ಹರೇ ಕೃಷ್ಣ ಅಂತ, ಅದನ್ನ ಗಟ್ಟಿಯಾಗಿ ಮಾಡಿದಾಗ, ಅಂದ್ರೆ ಜೋರಾಗಿ ಹೇಳಿದಾಗ ಆ ಭಗವಂತನ ಹೆಸರಿದೆಯಲ್ಲ ಅದು ನಮ್ಮ ಕಿವಿಗೆ ಹೋಗಿ ತಲುಪ್ತಾ ಇರುತ್ತೆ. ಕಿವಿಯಿಂದ ಕೇಳಿಸ್ಕೊಳ್ತಾ ಇರೋದು, ಬಾಯಲ್ಲಿ ಹೇಳ್ತಾ ಇರೋದು, ಬಾಯಲ್ಲಿ ಹೇಳಿದ್ದನ್ನ ಕಿವಿ ಆಲಿಸ್ಬೇಕು. ಆ ರೀತಿ ನಾವು ಮಾಡ್ಕೊಂಡ್ಬಿಟ್ಟಾಗ ಚಿಂತನೆ ಕೂಡ ಅದೇ ಆಗ್ಬಿಡುತ್ತೆ. ಚಿಂತನೆ ಮಾಡೋದಕ್ಕೆ ಅವನು ಸಮರ್ಥನಾಗ್ತಾನೆ ಅಂತ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಮನುಷ್ಯರ ಉಪಯೋಗಕ್ಕೋಸ್ಕರನೇ ಇದನ್ನ ಉಪದೇಶ ಮಾಡಿದ್ದಾರೆ. ಈ ಕಲಿಯುಗದಲ್ಲಿ ಬೇರೆ ಏನೋ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದನ್ನಾದ್ರೂ ನಾವು ಮಾಡಬೇಕು ಅಂತ, ಇದನ್ನ ಮಾಡಕ್ಕಾಗುತ್ತೆ ಅಂತ ಕೂಡ ಹೇಳಿ ಅವರು ಮಾಡಿ ತೋರಿಸಿದ್ದಾರೆ. ಸೊ ಈ ಕೀರ್ತನ ವಿಧಾನ ಅನ್ನೋದು ಈ ಯುಗದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕಿರುವಂಥ ಅತ್ಯುತ್ತಮವಾದಂತಹ ಪ್ರಕ್ರಿಯೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಭಗವಂತನ ನಾಮೋಚ್ಚಾರಣೆ ಮಾಡೋದು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಭಗವಂತನ ವಿಚಾರಗಳನ್ನ ಮೆಲುಕು ಹಾಕಿದ್ರೆ ಇನ್ನೂ ಒಳ್ಳೆಯದೇನೆ. ಆದರೆ ಅದನ್ನೆಲ್ಲ ಮಾಡೋದಕ್ಕೆ ನಮ್ಮ ಮನಸ್ಸು ಇನ್ನೂ ತಯಾರಾಗಿಲ್ಲ ಅಂತಂದ್ರೆ ಭಗವಂತನ ನಾಮ ಯಾವುದೇ ಆಗಿರ್ಬೋದು, ಇಷ್ಟವಾಗಿರುವಂಥ ಹೆಸರು ಯಾವುದೇ ಆಗಿರ್ಬೋದು, ಎಲ್ಲ ಭಗವಂತನ ಹೆಸರೇ ಅಲ್ವಾ. ಅದರಲ್ಲಿ ಯಾವುದಾದ್ರೂ ತಗೊಂಡು ಅದನ್ನ ಪ್ರತಿ ಸರಿ ನಾವು ಅದನ್ನ ಉಚ್ಚಾರಣೆ ಮಾಡ್ತಾ ಇರಬೇಕು. ಅದು ನಮ್ಮ ಕಿವಿ ಕೇಳಿಸ್ಕೊಳ್ತಾ ಇರಬೇಕು, ಬಾಯಲ್ಲಿ ಹೇಳ್ತಾ ಇರಬೇಕು. ಹೀಗೆ ಮಾಡಿ 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 ಮನಸ್ಸಿಗದು ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಆಮೇಲೆ ಅದು ನಾವು ಮಾಡಲಿಲ್ಲ ಅಂದ್ರೂ ತಂತಾನಾಗೆ ಅದು ಒಳಗಡೆ ನಡೀತಾನೇ ಇರುತ್ತೆ. ಅದನ್ನ ನೀವು ಅನುಭವಿಸಿದಾಗ ನಿಮಗೆ ಗೊತ್ತಾಗತ್ತೆ. ಯಾಕಂದ್ರೆ ನಾವು ಅದನ್ನ ಮಾಡಿದೀವಿ, ಅದ್ರ ಅನುಭವ ನಮ್ಗಾಗಿದೆ. ನಾವು ಯಾರ ಹತ್ರದ್ರು ಏನಾದರೂ ಮಾತಾಡ್ತಾ ಇದ್ರೆ ಅಯ್ಯೋ ನನ್ನ ಸಮಯ ವೇಸ್ಟ್ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ನಾವು ಯಾರ ಹತ್ರ ಮಾತಾಡ್ತಾ ಇದ್ರು ಕೂಡ ಆ ನಾಮಸ್ಮರಣೆ ಒಳಗಡೆ ನಡೀತಾನೆ ಇರುತ್ತೆ. ಎಲ್ಲಾದರೂ ಇರಲಿ, ಹೇಗಾದರೂ ಇರಲಿ, ಅದು ತಂತಾನಾಗಿ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಆ ರೀತಿ ಒಂದು ಪ್ರಾಕ್ಟೀಸ್ ಅದಕ್ಕೆ ಆಗ್ಬಿಡುತ್ತೆ. ಆ ರೀತಿ ನಾವು ಮಾಡಬೇಕು. ಇದು ಭಗವಂತನನ್ನ ಸದಾ ನಾವು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ. ಅಂದರೆ ನಮ್ಮ ಮನಸ್ಸಲ್ಲಿ ಅವನ ಚಿಂತನೆ ಸದಾ ಓಡಬೇಕು ಅಂದರೆ ತುಂಬ ಈಸಿಯಾಗಿರುವಂಥ ಮೆಥಡನ್ನು ಚೈತನ್ಯ ಮಹಾಪ್ರಭುಗಳು ಕೊಟ್ಟಿದ್ದಾರೆ. ಹರೇ ಕೃಷ್ಣ ಅಂತಂದ್ಬಿಟ್ಟು ಜೋರಾಗಿ ನಾವು ಉಚ್ಚಾರಣೆ ಮಾಡುವಂಥದ್ದು, ಅದನ್ನೇ ಕೇಳಿಸ್ಕೊಳ್ಳುವಂಥದ್ದು. ಇದು ಇವಾಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹರೇ ಕೃಷ್ಣ.